ಪಕ್ಷ ಅಧಿಕಾರದಲ್ಲಿ ಇರೋವರೆಗೆ ಈ ಟರ್ಮ್ನಲ್ಲಿ 28ನೇ ಇಸ್ವಿವರೆಗೆ ನಾವು ಅಧಿಕಾರದಲ್ಲಿ ಇರ್ತೀವಿ. ಅಲ್ಲಿವರೆಗೆ ಯಾವುದೇ ಕಾರಣಕ್ಕೆ ಯಾವ ಗ್ಯಾರಂಟಿ ಯೋಜನೆಗಳನ್ನು ಕೂಡ ನಿಲ್ಲಿಸಲ್ಲ. ಸುಳ್ಳು ಹೇಳೋದನ್ನ ಬಿಡಿ. ಮೊಮ್ಮಗನ ಗೆಲ್ಸಕ್ಕೋಸ್ಕರ ಸುಳ್ಳು ಹೇಳ್ತೀರಲ್ರಿ. ಮೊಮ್ಮಗನನ್ನ ಗೆಲ್ಸಕ್ಕೋಸ್ಕರ ಪಾಪ ಈ ಸಾರಿ ನಿಖಿಲ್ ಕುಮಾರಸ್ವಾಮಿ ಸೋಲದು 100% ಸತ್ಯ. ಯೋಗೇಶ್ವರರು 100% ಗೆಲ್ಲದು ಸತ್ಯ. ಚನ್ನಪಟ್ಟಣದ ಜನ ಈಗಾಗಲೇ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಯೋಗೇಶ್ವರನ್ನ ಗೆಲ್ಲಿಸಬೇಕು, ಹೇಗಾದರೂ ಅವ್ರಿಗೆ ರಕ್ಷಣೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಯಾವ ರೈತರನ್ನು ಕೂಡ ಒಕ್ಲಿಪ್ಸಲ್ಲ, ಇಷ್ಟು ಹೇಳಿದ್ರು ರಾಜಕೀಯ ಮಾಡ್ತೀರಲ್ರಿ. ಚನ್ನಪಟ್ಟಣದಲ್ಲಿ ಸುಳ್ಳು ಅಪಪ್ರಚಾರ ಮಾಡ್ತೀರಲ್ರಿ. ಮಿಸ್ಟರ್ JDS, ಮಿಸ್ಟರ್ BJP, ನೀವು ಎಷ್ಟೇ ಒಟ್ಟಾಗಿ ಪ್ರಯತ್ನ ಮಾಡಿದ್ರು ಕೂಡ ಯೋಗೇಶ್ವರವನ್ನ ಗೆಲ್ಲದನ್ನ ನಿಲ್ಲಿಸಲಿಕ್ಕೆ ಸಾಧ್ಯ ಆಗಲ್ಲ. ಯೋಗೇಶ್ವರ ಅವರು ಗೆದ್ದಾಗೋಯ್ತು. ನೀವು ನಾಳಿದ್ದು ತಾವೆಲ್ಲ ಮತಗಟ್ಟೆಗೆ ಹೋಗಿ ಯೋಗೇಶ್ವರರಿಗೆ ಆಶೀರ್ವಾದ ಮಾಡಿ ಗೆಲ್ಲಿಸ್ಕೊಡ್ಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.